ದೇಶಾದ್ಯಂತ ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆಗೆ ಜನ ಕಾತುರದಿಂದ ಕಾಯ್ತಿದ್ದಾರೆ. ಆ ರಾಮಲಲ್ಲಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮಲಲ್ಲಾನ ಮೂರ್ತಿಯನ್ನು ಕೆತ್ತಿದವರು ಕರ್ನಾಟಕದವರು, ಅದರಲ್ಲೂ ಮೈಸೂರಿನವರು ಅನ್ನುವಂತಹದ್ದು ಹೆಮ್ಮೆಯ ವಿಚಾರ. ನಮ್ಮ ಜೊತೆಗೆ ಕಲಾವಿದ ಅರುಣ್ ಯೋಗಿರಾಜ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಸರ್ಕಾರವನ್ನು ಸ್ಮರಿಸ್ತೀರಿ? ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಬಾಳಿನ ದೊಡ್ಡ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಬಯಸ್ತೀನಿ. ಜೊತೆಗೆ ಇದನ್ನು ಸೆಲೆಕ್ಟ್ ಮಾಡಿದಂತಹ ರಾಮ ಮಂದಿರ ಟ್ರಸ್ಟ್ ಮೆಂಬರ್ಸ್ ಇರ್ಬೋದು, ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಅವ್ರಿರ್ಬೋದು, ಮತ್ತು ಕಲ್ಚರ್ ಮಿನಿಸ್ಟ್ರಿಯಿಂದ ಇರ್ಬೋದು, ಅವ್ರಿಗೆಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟಬಯಸ್ತೀನಿ. ಜೊತೆಗೆ ಇದೊಂದು ಪುಣ್ಯ ನಮ್ಮ ತಂದೆ ತಾಯಿಯಂದಿರು ಮಾಡಿದ ಪುಣ್ಯ ನನಗೆ ಸಿಕ್ಕಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಬಯಸ್ತೀನಿ. ಒಟ್ಟು ಆ ಪ್ರಕ್ರಿಯೆ ಹೇಗಿತ್ತು ಸರ್? ಅಂದರೆ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಇದಕ್ಕೆ ಅವರು ಒಂದು ಕಮಿಟಿನ ರೆಡಿ ಮಾಡಿರ್ತಾರೆ. ಕಲಾವಿದರದ್ದು ಕಮಿಟಿ ಒಂದಿರುತ್ತೆ. ಅಂದರೆ ಈ ಟ್ರಸ್ಟ್ ಮೆಂಬರ್ಸ್, ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ. ಜೊತೆಗೆ ಇದು ಕಲ್ಚರ್ ಮಿನಿಸ್ಟ್ರಿಯಿಂದನೂ ಒಂದು ಸರ್ಟನ್ ಮೆಂಬರ್ಸ್ ಇರ್ತಾರೆ. IGNCA ಅಂತ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಆರ್ಟ್ದು ಒಂದು ಕಮಿಟಿ ಚೇರ್ಮನ್ ಅವರು, ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್, ಈ ರೀತಿ ಪ್ರತಿಯೊಬ್ಬರು ಇರ್ತಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಕಲಾವಿದರುಗಳು ಇರ್ತಾರೆ. ಎಲ್ಲರೂ ಅವರವರು ಮಾಡಿರೋವಂಥ ಕೆಲಸಗಳದ್ದು ಒಂದು PPTಯನ್ನು ಕೊಡಬೇಕಾಗಿರುತ್ತೆ. ಜೊತೆಗೆ ಪ್ರತಿಯೊಂದು ಒಬ್ಬರ ಬಗ್ಗೆನೂ ಒಂದು ಮಾಹಿತಿ ಎಲ್ಲರ ಹತ್ರ ಇರುತ್ತೆ ಅಲ್ಲಿ. ಈ ನಿಟ್ಟಿನಲ್ಲಿ ನಾನು ಮಾಡಿರೋ ಹಿಂದೆ ಏನೇನು ವರ್ಕ್ ಮಾಡಿದ್ದೆ ಅದನ್ನೆಲ್ಲನೂ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಸೊ ನಾವು ಲಾಸ್ಟ್ ಮೀಟಿಂಗಲ್ಲಿ ಒಂದು 6-7 ಜನ ಕಲಾವಿದರು ಉಳ್ಕೊಂಡಿದ್ವಿ. ಕೊನೆಗೆ ಅದರಲ್ಲಿ 3 ಜನ ಫೈನಲೈಸ್ ಮಾಡ್ತಾಯಿದ್ದಾರೆ. ನಾನು ಒಬ್ಬ ಆಗಿರ್ತೀನಿ. ಜೊತೆಗೆ ನಾನೇ ಯಂಗೆಸ್ಟ್ ಸಹ. ಇನ್ನಿಬ್ಬರು ನಮ್ಮ GL ಭಟ್ ಇರ್ಬೋದು, ಮತ್ತು ಸತ್ಯನಾರಾಯಣ ಪಾಂಡೆ ಎಲ್ಲ 60+ ಇಯರ್ಸ್ ಇದ್ದಾರೆ. ನಾನು 40+. ನಾನೇ ಯಂಗೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಈ ಒಂದು ಅವಕಾಶನ ಎರಡೂ ಕೈಯಿಂದ ಬಾಚಿ ಚಪ್ಕೊಂಡು ಎಷ್ಟಾಗದಷ್ಟು ಪ್ರಯತ್ನ ಮಾಡಿದ್ದೀನಿ. ದೇಶಕ್ಕೆ ಲಲ್ಲನ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.